ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಅಬ್ಬರದ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡುವ ಬಗ್ಗೆ ನಿರ್ಧಾರಕ್ಕೆ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್. ನಾಡಿದ್ದು ನಿರ್ಧಾರವಾಗಲಿದೆ ಲಾಕ್ಡೌನ್ ನ ಭವಿಷ್ಯ. ಅಂದ್ರೆ ಗುರುವಾರ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿರುವಂತದ್ದು. ಲಾಕ್ಡೌನ್ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆಯನ್ನ ಮಾಡಲಿದೆ ಸರ್ಕಾರ. ಆದ್ರೀಗ ಲಾಕ್ಡೌನ್ ಮಾಡಬೇಕು ಅಂತ ವಿಪಕ್ಷಗಳಿಂದಲೂ ಕೂಡ ಒತ್ತಡ ಕೇಳಿ ಬರ್ತಾ ಇರುವಂತದ್ದು. ನಿನ್ನೆನೂ ಕೂಡ ನಡೆದಿತ್ತು ಸಂಪುಟದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಲಾಗಿತ್ತು. ಅದರಲ್ಲಿ ಕೇವಲ 5 ಏರಿಯಾಗಳನ್ನ ಮಾತ್ರ ಲಾಕ್ಡೌನ್ ಮಾಡಿಬಿಡೋಣ ಅಂತ ನಿರ್ಧಾರವನ್ನ ಕೈಗೊಂಡ್ರು. ಬಟ್ ಈಗ ವಿರೋಧ ಪಕ್ಷದ ನಾಯಕರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿ ಅಂತ. ಶಾಸಕರ ಭವನಕ್ಕೂ ಕೂಡ ಶುರುವಾಯಿತು ಕೊರೋನಾದ ಕಾಟ. ವಿಕಾಸಸೌಧ ಆಯಿತು, ವಿಧಾನಸೌಧ ಆಯಿತು, ಈಗ ಶಾಸಕರ ಭವನಕ್ಕೆ ಸೋಂಕು. ವಿಕಾಸಸೌಧ, ವಿಧಾನಸೌಧ, ಈಗ ಶಾಸಕರ ಭವನಕ್ಕೆ ಸೋಂಕು. ಸಚಿವರ ನಿವಾಸಕ್ಕೂ ಕೂಡ ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿದೆ ಮಹಾಮಾರಿ ಕೊರೋನಾ ಸೋಂಕು. ಶಾಸಕರ ಭವನದಲ್ಲಿ ಕಾರನ್ನ ತೊಳೆಯುವಂತ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಶಾಸಕರು, ಸಚಿವರು, ಅಧಿಕಾರಿಗಳ ಕಾರನ್ನ ತೊಳೆಯುವಂತ ವ್ಯಕ್ತಿ, ಆತನಿಗೆ ಈಗ ಕೊರೋನಾ ಇರುವಂತದ್ದು ದೃಢಪಟ್ಟಿದೆ. ಇದೀಗ ಶಾಸಕರ ಭವನದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಶಾಸಕರು ತಂಗುವಂತ ಶಾಸಕರ ಭವನ, ಅಲ್ಲಿ ಅಂದ್ರೆ ಶಾಸಕರ ಮತ್ತೆ ಸಚಿವರ ಒಂದು ಗಾಡಿಯನ್ನ ಕ್ಲೀನ್ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಕೊರೋನಾ ಸೋಂಕು ಇರುವಂತಹದ್ದು ದೃಢಪಟ್ಟಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ವಿಕಾಸಸೌಧ ಆಯಿತು, ವಿಧಾನಸೌಧ ಆಯಿತು, ಸಚಿವರ ಮನೆಗೂ ಕೂಡ ಕೊರೋನಾ ಎಂಟ್ರಿ ಕೊಟ್ಟಾಯ್ತು. ಈಗ ಶಾಸಕರ ಭವನದ ಸರದಿ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.